ಬೇರೆ ಯಾವ ಉತ್ತರವನ್ನು ಹೇಳಕ್ಕಾಗೋದಿಲ್ಲ. ನನ್ನ ಆತ್ಮವೇ ನನ್ನ ಬುದ್ಧಿಯನ್ನು ತಿಳ್ಕೊಳ್ಳುವುದರಲ್ಲಿ ನನಗೆ ಬೆಳಕಾಗಿದೆ. ಎಲ್ಲಾ ವಸ್ತುಗಳನ್ನು ತಿಳಿಯುವಂತಹ ನನ್ನ ಬುದ್ಧಿಯನ್ನು ತಿಳಿಯುವುದರಲ್ಲಿ ನನಗೆ ಬೇಕಾದಂತಹ ಒಂದು ಬೆಳಕು ಯಾವುದು ಅಂತಂದ್ರೆ ಅದೇ ನನ್ನ ಆತ್ಮ. ಇಂತಹ ಒಂದು ಆತ್ಮ ಎಂಬ ಬೆಳಕಿನಿಂದ ನಾನು ಇದನ್ನು ತಿಳ್ಕೊಳ್ತಾ ಇದ್ದೀನಿ ಅಂತ ಅವನು ಹೇಳಿದ್ದಾನೆ. ಹಾಗಿದ್ರೆ ಈಗ ಆತ್ಮನನ್ನು ತಿಳ್ಕೊಳ್ಳಿಕ್ಕೆ ಯಾವ ಬೆಳಕು ಬೇಕು? ಆ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಯಾಕೆಂತಂದ್ರೆ ಆತ್ಮವೇ ಸ್ವಯಂ ಪ್ರಕಾಶ, ಅದರ ಮೇಲೆ ಪುನಃ ಇನ್ನು ಯಾವ ಬೆಳಕು ಇಲ್ಲ. ಯಾಕೆ ಅಂತ ಕೇಳಿದ್ರೆ ಆತ್ಮ ಅಂತಂದ್ರೆ ಅದರ ಬಗ್ಗೆ ನಮಗೆ ಸಂದೇಹ ಆಗಲಿ ಯಾವುದು ಬರುವುದಿಲ್ಲ. ನಮ್ಮ ಆತ್ಮವು ನಮಗಿದೆ, ನಮ್ಮ ಆತ್ಮವಿದೆ ಅನ್ನುವಂತಹ ವಿಚಾರದಲ್ಲಿ ಯಾರಿಗೂ ಸಹ ಸಂಶಯ, ನಾನಿದ್ದೀನಾ ಇಲ್ವಾ ಅಥವಾ ನಾನಿಲ್ಲ ಅನ್ನುವಂತಹ ಜ್ಞಾನ ಯಾರಿಗೂ ಬರುವುದಿಲ್ಲ. ಮನುಷ್ಯ ಏನ್ ಹೇಳ್ತಾನೆ ವ್ಯವಹಾರಗಳಲ್ಲಿ, ನಾನು ಊರಲ್ಲಿದ್ದೀನಿ ಮನೆಯಲ್ಲಿಲ್ಲ ಅಂತೆಲ್ಲ ಹೇಳ್ತಿದ್ದಾನೆ. ಹಾಗೆ ಹೇಳ್ತಿದ್ದಾನೆ ಹೊರತು ನಾನೇ ಇಲ್ಲ ಅಂತ ಯಾವತ್ತೂ ಅವನು ಹೇಳುವುದಿಲ್ಲ. ನಾನು ಊರಲ್ಲಿಲ್ಲ ಮನೆಯಲ್ಲಿದ್ದೀನಿ, ಅದು ಮನೆಯಲ್ಲಿಲ್ಲ ಆಫೀಸಲ್ಲಿದ್ದೀನಿ, ಅಥವಾ ಆಫೀಸಲ್ಲಿಲ್ಲ ಇನ್ನೆಲ್ಲೋ ಇದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ಆದ್ರೆ ಅಲ್ಲೆಲ್ಲ ಹೇಳುವಂತದ್ದು ಶರೀರದ ಬಗ್ಗೆ. ಆದ್ರೆ ನಾನೇ ಇಲ್ಲ ಅಂತ ಮಾತ್ರ ಯಾವತ್ತೂ ಹೇಳಲ್ಲ. ಅಥವಾ ನಾನಿದ್ದೀನಾ ಇಲ್ವಾ ಅಂತ ನೀನಿದೆಯಾ ಇಲ್ವಾ ಅಂತ ಕೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಯಾರು ಹೇಳುವುದಿಲ್ಲ. ಗೊತ್ತಿದೆ ಎಲ್ರಿಗೆ, ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಸಂದೇಹನೇ ಬರಲ್ಲ. ನೀವು ಇಲ್ವೇ ಇಲ್ಲ ಅಂತಂದ್ರೆ ಅದು ಹೇಗೆ ಹೇಳ್ತೀರಿ? ನಾನು ಇದೀನಲ್ವಾ, ನಾನು ಅನ್ನುವಂತ ಒಬ್ಬ ವ್ಯಕ್ತಿ ನಾನಿದ್ದೇ ಇದೀನಲ್ವಾ, ಇಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳೋದು. ಅದರಿಂದ ಆತ್ಮದ ಬಗ್ಗೆ ಪುನಃ ಯಾವ ವಿಧವಂತಹ ಸಂದೇಹವು ನಮಗೆ ಬರಲ್ಲ. ಯಾವುದೋ ಒಂದು ವಸ್ತು ಇದೆಯಾ ಇಲ್ವಾ ಅಲ್ಲಿ ಅಂತಂದ್ರೆ ಒಂದ್ಸಲ ಕಣ್ಣಿಂದ ನೋಡ್ಬಿಟ್ಟು ಹೌದು ಇದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಇಂತಹ ಒಂದು ವಸ್ತು ಇದೆಯಾ, ಇಂತಹ ವ್ಯಕ್ತಿ ಇಲ್ಲಿದಾನ ಅಂತ ಕೇಳಿದ್ರೆ ಆಗ ತಕ್ಷಣ ಏನ್ ಮಾಡ್ತೀರಿ? ಆ ಬೆಳಕಿನಲ್ಲಿ, ಹಗಲೊತ್ತಾದ್ರೆ ಸೂರ್ಯನ ಬೆಳಕು, ರಾತ್ರಿ ಹೊತ್ತಾದ್ರೆ ದೀಪದ ಬೆಳಕಿನಲ್ಲಿ ಒಂದ್ಸಲ ಅಲ್ಲಿ ನೋಡ್ಬಿಟ್ಟು ಹೌದು ಇವನಿದಾನೆ ಅಥವಾ ಈ ವಸ್ತು ಇದೆ ಅಂತ ಹೇಳ್ತಾ ಇದ್ದೀವಿ. ಇಂಥದ್ದು ಯಾವುದೋ ಒಂದು ಹಿಂದೆ ನಡೆದಿದೆಯಲ್ವಾ, ಅದು ಗೊತ್ತಿದೆಯಾ ನಿಮಗೆ? ಆ ಒಂದು ಕ್ಷಣ ಯೋಚನೆ ಮಾಡಿ ಹೌದು ಈ ತರದೊಂದು ಆಗಿದ್ದು ಹೌದು ಅಂತೆಲ್ಲ ಹೇಳ್ತಾ ಇದ್ದೀವಿ. ಆದ್ರೆ ನೀನಿದ್ದೀಯಾ ಇಲ್ವಾ ಅಂತ ಕೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಮಾತ್ರ ಯಾರು ಹೇಳುವುದಿಲ್ಲ. ಹೌದು ನಾನಿದ್ದೇ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ? ಆ ಆತ್ಮದ ಬಗ್ಗೆ ಯಾವತ್ತೂ ಸಹ ನಮಗೆ ಇನ್ನೊಂದು ಬೆಳಕಿನ ಅವಶ್ಯಕತೆನೇ ಇಲ್ಲ. ಬೇರೆ ಯಾವ ವಸ್ತುವನ್ನು ನೋಡ್ಲಿಕ್ಕೆ ನಮಗೆ ಇನ್ನೊಂದು ಬೆಳಕಿನ ಅಪೇಕ್ಷೆ ಇರುತ್ತದೋ ಆ ಬೆಳಕು ನಮಗೆ ಸಿಗುವ ತನಕ ಆ ವಸ್ತುವಿನ ಬಗ್ಗೆ ಸ್ವಲ್ಪ ಕೆಲವೊಂದ್ಸಲ ನಮಗೆ ಸಂಶಯ ಬರುತ್ತೆ. ಅದಕ್ಕಾಗಿ ಕೆಲವೊಂದ್ಸಲ ಇದೆಯಾ ಇಲ್ವಾ ಅಂದ್ರೆ ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀನಿ ಅಂತ ನಾವು ಹೇಳ್ತೀವಿ. ನೋಡುವುದಂತಂದ್ರೆ ಕಣ್ಣಿಂದ ನೋಡ್ತೀವಿ, ಯಾಕಂದ್ರೆ ಆ ವಸ್ತುವನ್ನು ನೋಡ್ಲಿಕ್ಕೆ ನಮ್ಮ ಕಣ್ಣೇ ಬೆಳಕು, ಆ ಬೆಳಕಿಂದ ಅದನ್ನು ನೋಡ್ಬೇಕಾಗಿದೆ. ಹಾಗಾಗಿ ನಾವು ನಮ್ಮ ಕಣ್ಣೆಂಬ ಬೆಳಕನ್ನು ಉಪಯೋಗಿಸಿ ಆ ವಸ್ತುವನ್ನು ನೋಡುವ ತನಕ ಅದು ಸ್ವಲ್ಪ ಸಂದಿಗ್ಧವಾಗಿರುತ್ತೆ, ಅದು ಇದೆಯಾ ಇಲ್ವಾ ಅಂತ ಸಂದೇಹ ಇರುತ್ತೆ. ಆದ್ರೆ ಆತ್ಮವನ್ನು ನೋಡ್ಲಿಕ್ಕೆ ಇನ್ಯಾವ ಬೆಳಕಿನ ಅವಶ್ಯಕತೆ ಇಲ್ವಾದ್ರಿಂದ ಅದರ ಬಗ್ಗೆ ಯಾವತ್ತೂ ಸಹ ಸಂಶಯವಾಗ್ಲಿ ಏನೂ ನಮಗೆ ಬರುವಂತಹ ಅವಕಾಶವೇ ಇಲ್ಲ. ಅದು ಸ್ವಯಂ ಪ್ರಕಾಶ, ಅದು ಯಾವಾಗಲೂ ನಮ್ಮಿಂದ ತಿಳಿಯಲ್ಪಡ್ತಾನೆ ಇರುತ್ತೆ. ಅದನ್ನು ತಿಳ್ಕೊಳ್ಳಿಕ್ಕೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲ. ಹಾಗಾಗಿ ಅಲ್ಲಿ ಅವರಿಗೆ ಏನಾಯ್ತು? ಆತ್ಮದ ತನಕ ಬಂದಾಯ್ತು. ಆ ಆತ್ಮವೇ ನೀನು, ಅದೇ ನಿನ್ನ ನಿಜವಾದಂತಹ ಸ್ವರೂಪ. ಅದು ಬಿಟ್ಟು ಬೇರೆ ಏನೇನು ವಸ್ತುಗಳನ್ನು ಇದು ನಾನು ಅಂತೆಲ್ಲ ಹೇಳ್ತಾ ಇದೆಯೋ, ವ್ಯವಹಾರ ಮಾಡ್ತಿದ್ಯೋ, ಅದು ಯಾವುದೂ ನೀನಲ್ಲ ಅನ್ನುವಂತಹ ಒಂದು ವಿಷಯವನ್ನ ಇದಿಷ್ಟು ಹೇಳಿದ್ದು ಒಂದೇ ಶ್ಲೋಕದಲ್ಲಿ. ಆ ಕಿಂಜ್ಯೋತಿ ಸ್ತವಭಾನುಮಾನ ಹನಿಮೆ ಎನ್ನುವಂತಹ ಏಕಶ್ಲೋಕ ಏನಿದೆಯೋ ಆ ಒಂದು ಶ್ಲೋಕದಲ್ಲಿ ಇದಿಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ. ಅತ್ಯಂತ ಸರಳವಾಗಿ ಹಂತ ಹಂತವಾಗಿ ಶಿಷ್ಯನಿಗೆ ಅರ್ಥ ಆಗುವಂತೆ ಆ ಒಂದು ತತ್ವವನ್ನು ಅವರು ಉಪದೇಶ ಮಾಡಿದ್ದಾರೆ. ಇನ್ನ ಉಪದೇಶ ಶ್ರೀ ಇತ್ಯಾದಿ ಗ್ರಂಥಗಳಲ್ಲಂತೂ ಬೇಕಾದಷ್ಟು ಉದಾಹರಣೆಗಳು, ವಿವೇಕ ಚೂಡಾಮಣಿ ಬೇಕಾದಷ್ಟು ಉದಾಹರಣೆಗಳು, ಬೇರೆ ಬೇರೆ ರೀತಿಯಾಗಿ ಆ ತತ್ವವನ್ನು ಅವರು ತಿಳಿಸಿದ್ದಾರೆ. ಅದರ ಬಗ್ಗೆ ಅಂತೂ ಹೇಳುವುದೇ ಬೇಕಾಗಿಲ್ಲ, ತುಂಬಾ ಜನರಿಗೆ ಗೊತ್ತಿರುವಂತಹ ಒಂದು ತಿಳ್ಕೊಂಡಿರ್ತಕ್ಕಂತಹ ವಿಷಯವೇ ಆಗಿದೆ. ಹೀಗೆ ಈ ರೀತಿಯಾಗಿ ಶಿಷ್ಯನಿಗೆ ತತ್ವವನ್ನು ಅರ್ಥ ಮಾಡಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ, ಎಲ್ಲರ ಮೇಲೂ ಒಂದು ಮಮಕಾರದಿಂದ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಈ ಒಂದು ಉಪದೇಶಗಳನ್ನ ಮಾಡಿದ್ದಾರೆ ತಮ್ಮ ಗ್ರಂಥಗಳಲ್ಲಿ. ಅತ್ಯಂತ ವಿಸ್ತಾರವಾಗಿಯೂ ಅತ್ಯಂತ ಸರಳವಾಗಿಯೂ ಅವರು ತತ್ವದ ಉಪದೇಶವನ್ನು ಮಾಡಿದ್ದಾರೆ. ಈ ತತ್ವ ಅನ್ನೋದೇನಿದೆಯೋ ಅದನ್ನ ನಾವು ನಮ್ಮ ಅನುಭವದಿಂದ ತಿಳ್ಕೊಳ್ಳಬೇಕು. ಈ ತತ್ವದ ವಿಚಾರವನ್ನು ಮಾಡುವಾಗ ಈ ಮಾತುಗಳು ಇದೆಲ್ಲವೂ ಸಹ ಸ್ವಲ್ಪ ದೂರವರೆಗೆ ಮಾತ್ರವೇ ಅಷ್ಟೇ. ಸಂಪೂರ್ಣವಾಗಿ ತತ್ವದ ಹತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಆಗ ಮಾತುಗಳಿಗೆ ಅವಕಾಶ ಇಲ್ಲ. ಮಾತುಗಳಿಂದ ಕೆಲಸ ಆಗುದು ಒಂದಿಷ್ಟು ದೂರ ಕೆಲಸ ಆಗುತ್ತೆ. ಈ ಮಾತುಗಳು, ಈ ವಿಚಾರಗಳು, ಇದರಿಂದ ಒಂದಿಷ್ಟು ದೂರ ಕೆಲಸ ಆಗುತ್ತೆ. ಆದ್ರೆ ಕೊನೆಗೆ ನಮ್ಮ ಅನುಭವಕ್ಕೆ ನಾವು ಅದನ್ನು ತಂದುಕೊಳ್ಳಬೇಕು. ಅದನ್ನು ಅನುಭವಕ್ಕೆ ತಂದುಕೊಂಡಾಗ ಪೂರ್ತಿ ತತ್ವವನ್ನು ಉಪದೇಶ ಮಾಡಬೇಕು ಅಂತಂದ್ರೆ
ಅಲ್ಲಿಗೆ ಮಾತುಗಳಿಂದ ಅದನ್ನು ಉಪದೇಶ ಮಾಡಕ್ಕಾಗುವುದಿಲ್ಲ. ಅಂದ್ರೆ ಉದಾಹರಣೆಗೆ ತುಂಬಾ ಜನ ಕೇಳಿರಬಹುದು, ಒಂದು ಉದಾಹರಣೆಯನ್ನು ಹೇಳ್ತಾ ಇರ್ತೀವಿ ಶಾಸ್ತ್ರದಲ್ಲಿ. ಒಂದು ಸಕ್ಕರೆಯ ಮಾಧುರ್ಯವನ್ನು, ಆ ಸಕ್ಕರೆಯ ಮಾಧುರ್ಯ ಹೇಗಿರುತ್ತೆ ಅನ್ನುವುದನ್ನ ಶಬ್ದಗಳಲ್ಲಿ ಹೇಳ್ತಾ ಇರ್ತೀವಿ. ಅದು ಹಾಗಿರುತ್ತೆ, ತುಂಬಾ ಸಿಹಿಯಾಗಿರುತ್ತೆ, ಸಿಹಿಯಾಗಿರುತ್ತೆ, ಸಿಹಿಯಾಗಿರುತ್ತೆ ಅಂತ ಹೇಳ್ತಾ ಇರ್ತೀವಿ. ತುಂಬಾ ಸಿಹಿಯಾಗಿರುತ್ತೆ, ಎಲ್ಲದಕ್ಕಿಂತಲೂ ಸಿಹಿಯಾಗಿರುತ್ತೆ, ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಹೇಳ್ತೀವಿ. ಆದ್ರೆ ಈ ಶಬ್ದಗಳಿಂದ ಒಂದಿಷ್ಟು ದೂರ ಮಾತ್ರವೇ ಹೋಗ್ಲಿಕ್ಕಾಗುತ್ತೆ. ಕೊನೆಯಲ್ಲಿ ಅದನ್ನು ಅನುಭವಿಸಿದಾಗ ಮಾತ್ರವೇ ಪರಿಪೂರ್ಣವಾಗಿ ಆ ಮಾಧುರ್ಯವನ್ನು ತಿಳ್ಕೊಂಡ ಹಾಗಾಗುತ್ತೆ. ಹಾಗಾಗಿ ಅನುಭವ ಅನ್ನೋದು ಅತ್ಯಂತ ಅವಶ್ಯಕ. ಅನುಭವಿಸುವಾಗ ಪುನಃ ಮಾತುಗಳು ಬೇಕಾಗಿಲ್ಲ. ನಾವು ಬಾಯಲ್ಲೇ ಹಾಕೊಂಡು ಸಕ್ಕರೆಯ ಮಾಧುರ್ಯವನ್ನು ಅನುಭವಿಸ್ತಾ ಇರುವಾಗ ಆಗ ಇನ್ನೊಬ್ಬ ಬಂದು ನಮ್ಗೆ ಹೇಳ್ಬೇಕಾಗಿಲ್ಲ, ಆ ಸಕ್ಕರೆ ಅಂದ್ರೆ ಹೀಗಿರುತ್ತೆ, ಅದರ ಮಾಧುರ್ಯ ಹೀಗಿರುತ್ತೆ ಅಂತ ಹೇಳ್ಬೇಕಾಗಿಲ್ಲ. ಹೇಳಿದಾಗ ನಾವೇನ್ ಹೇಳಿದೆ, ಸುಮ್ಮನೆ ಇರಪ್ಪ, ಗೊತ್ತಿದೆ ನಮಗೆ, ನಾನು ಮೊದಲೇ ಆಲ್ರೆಡಿ ಬಾಯಲ್ಲಿ ಹಾಕೊಟ್ಟಿದ್ದೀನಿ, ಮೊದಲೇ ಈಗಾಗಲೇ ನನ್ನ ಬಾಯಲ್ಲಿದೆ, ಹಾಗಾಗಿ ಅದರ ಮಾಧುರ್ಯ ನನಗೆ ಗೊತ್ತಾಗ್ತದೆ, ಈಗೇನು ಹೇಳ್ಬೇಕಾಗಿಲ್ಲ ಅಂತ ನಾವು ಹೇಳ್ತೀವಿ. ಆಗ ಆ ಕೊನೆಗೆ ತತ್ವಕ್ಕೆ ಹೋದ ಮೇಲೆ ಪುನಃ ಮಾತುಗಳ ಅವಶ್ಯಕತೆ ಇಲ್ಲ. ಒಂದಿಷ್ಟು ದೂರ ಮಾತುಗಳು ಬೇಕು, ಕೊನೆಗೆ ಆ ತತ್ವವನ್ನು ಅನುಭವಿಸುವಾಗ ಮಾತುಗಳಿಗೆ ಅವಶ್ಯಕತೆ ಇಲ್ಲ. ಅದರಿಂದಲೇ ಒಂದು ಕಡೆ ಸೂತ್ರ ಭಾಷ್ಯದಲ್ಲಿ ಭಗವತ್ಪಾದರು ಒಂದು ಕಡೆ ಒಂದು ವಾಕ್ಯವನ್ನು ಉದಾಹರಿಸ್ತಾರೆ. ಒಂದು ಸಲ ಒಬ್ಬ ಶಿಷ್ಯ ಗುರುವಿನ ಹತ್ರಕ್ಕೆ ಹೋಗಿ ಕೇಳ್ತಾನೆ, ಸ್ವಾಮಿ ನನಗೆ ತತ್ವವನ್ನು ಉಪದೇಶ ಮಾಡಿ ಅಂತ ಕೇಳ್ತಾನೆ. ಮಾಡ್ತೀನಿ, ಕೂತ್ಕೋ ಅಲ್ಲೇ ಅಂತ ಹೇಳಿದ್ರು. ಸರಿ, ಕೂತ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತಾಯ್ತು, ಏನು ಹೇಳಲೇ ಇಲ್ಲ, ಸುಮ್ಮನೆ ಕೂತಿದ್ದಾರೆ ಗುರುಗಳು. ಮತ್ತೆ ಕೇಳಿದ್ದಾನೆ ಇನ್ನೊಂದ್ಸರಿ, ಸ್ವಲ್ಪ ಹೊತ್ತಾಯ್ತು, ಏನು ಹೇಳ್ತಾನೆ ಇಲ್ಲಲ್ವಾ. ಮತ್ತೆ ಕೇಳಿದ್ದಾನೆ, ಸ್ವಾಮಿ ಉಪದೇಶ. ಅವ್ರೇನು ಹೇಳಲಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಮತ್ತೆ ಕೇಳಿದ್ದಾನೆ ಸ್ವಾಮಿ, ಇನ್ನೊಂದ್ಸಲಿ ಕೇಳಿದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕೇಳಿದ್ದಾನೆ, ಸ್ವಾಮಿ ಉಪದೇಶ ಮಾಡಿ. ಗುರುಬಕ್ಕಲು ತ್ವಂತು ನವಿಜಾನಾಸಿ ಉಪಶಾಂತೋಯಂ ಆತ್ಮ ಅಂತ ಹೇಳಿದ್ದಾರೆ. ಈಗ ಇಷ್ಟೊತ್ತು ನಾನು ಮಾಡ್ತಾ ಇರುವುದು ಉಪದೇಶವೇ ಕಣಯ್ಯ, ಬೇರೆ ಏನಿದೆ. ಯಾಕೆಂತಂದ್ರೆ ಪರಿಪೂರ್ಣವಾಗಿ ತತ್ವವನ್ನು ಹೇಳಬೇಕು ಅಂತಂದ್ರೆ ಅದು ಅನುಭವದಿಂದಲೇ ತಿಳ್ಕೊಳ್ಬೇಕು. ಈಗ ಇಷ್ಟೊತ್ತು ನಾನು ಮಾಡ್ತಾ ಇರುವುದು ಉಪದೇಶ ಏನಂತ ತಿಳ್ಕೊಂಡಿದ್ದೆ, ಉಪದೇಶವನ್ನೇ ನಾನೀಗ ಮಾಡ್ತಾ ಇರುವುದು, ತತ್ವದ ಉಪದೇಶವನ್ನೇ ಮಾಡ್ತಾ ಇರುವುದು. ಅಂದ್ರೆ ಆ ತತ್ವವನ್ನು ಸ್ವಯಂ ಅನುಭವಿಸಿ ತಿಳ್ಕೊಳ್ಳಬೇಕು. ಮಾತುಗಳಿಂದ ಒಂದಿಷ್ಟು ದೂರ ಮಾತ್ರವೇ ಹೋಗ್ಲಿಕ್ಕಾಗುತ್ತೆ. ಪೂರ್ತಿ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಅನುಭವ ಒಂದೇ ಇರ್ತಕ್ಕಂತಹ ಒಂದು ಮಾರ್ಗ. ಆದ್ರೆ ಆ ಅನುಭವ ಅನ್ನೋದು ಕೊನೆಗೆ ಬರುತ್ತೆ. ಅದಕ್ಕಿಂತಲೂ ಮುಂಚೆ ನಾವು ಮಾಡಬೇಕಾದ್ದು ಬೇಕಾದಷ್ಟಿದೆ, ತುಂಬಾ ಇದೆ. ಅದನ್ನೆಲ್ಲ ಮಾಡಿದ ಮೇಲೆ ಕೊನೆಗೆ ಆ ಅನುಭವ ಅನ್ನೋದು ಕೊನೆಯಲ್ಲಿ ಇರ್ತಕ್ಕಂಥದ್ದು. ಆದ್ರಿಂದ ಈ ರೀತಿಯಾಗಿ ಅಂತಹ ಒಂದು ಉತ್ಕೃಷ್ಟವಾದ ತತ್ವ, ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ, ಈ ಮಾತುಗಳಿಂದ ಸ್ವಲ್ಪ ದೂರ ಮಾತ್ರವೇ ಹೋಗ್ಲಿಕ್ಕಾಗುತ್ತೆ. ಪರಿಪೂರ್ಣವಂತಹ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಮಾತುಗಳಿಂದ, ಬರೀ ಮಾತುಗಳಿಂದ ಉಪಯೋಗ ಆಗುವುದಿಲ್ಲ, ಅನುಭವದಿಂದಲೇ ತಿಳ್ಕೊಳ್ಳಬೇಕು ಅಂತ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ತತ್ವದ ಗಾಂಭೀರ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಹೇಳಲಿಕ್ಕೆ ಇದನ್ನು ಹೇಳ್ತಾ ಇರೋದು. ಆ ತತ್ವ ಅನ್ನೋದು ಎಷ್ಟು ಗಂಭೀರವಾದದ್ದು ಅನ್ನೋದನ್ನ ಹೇಳಲಿಕ್ಕೆ ಇದನ್ನ ನಾನು ಹೇಳ್ತಾ ಇರೋದು. ಹಾಗಾಗಿ ಅದಕ್ಕಿಂತ ಮೊದಲು ನಾವು ಮಾಡಬೇಕಂತಹ ಸಾಧನೆ ತುಂಬಾ ಇದೆ. ಈ ಎಲ್ಲ ಸಾಧನೆಗಳನ್ನು ಚೆನ್ನಾಗಿ ನಾವು ಮಾಡಿದರೆ ಅದರಲ್ಲಿ ಕೊನೆಗೆ ಆ ತತ್ವದ ಒಂದು ಸಾಕ್ಷಾತ್ಕಾರ ಅನ್ನೋದು ಮನುಷ್ಯನಿಗೆ ಉಂಟಾಗುತ್ತೆ. ಅದರಿಂದ ಈ ರೀತಿಯಾದಂತಹ ಒಂದು ಉತ್ಕೃಷ್ಟವಾದ ತತ್ವವನ್ನು, ಈ ಉದಾಹರಣೆಗೆ ಏಕಶ್ಲೋಕಿಯಲ್ಲೂ ಸಹ ಮೊದಲು ನಮಗೆ ಈ ಸೂರ್ಯನ ಬೆಳಕು ಅಥವಾ ಚಂದ್ರನ ದೀಪದ ಬೆಳಕು ಬೇಕು, ನಮ್ಮ ಕಣ್ಣು ಎಂಬ ಬೆಳಕೊಂದು ಬೇಕು, ಬುದ್ಧಿ ಬೇಕು ಅಂತೆಲ್ಲ ಮಾತುಗಳಿಂದ ಹೇಳ್ತಾ ಇದೆ. ಕೊನೆಗೆ ಹೇಳುವಾಗ ಎಲ್ಲದಕ್ಕಿಂತ ಮೂಲವಾದಂತಹದ್ದು ಸ್ವಯಂ ಪ್ರಕಾಶವಾದ ಆತ್ಮ, ಅಲ್ಲಿವರೆಗೆ ಹೇಳಿದೀವಿ. ಅಲ್ಲಿಂದ ಮುಂದೆ ಅದು ಆ ಆತ್ಮವೇ ನೀನು ಅಂತ ಅಷ್ಟು ಹೇಳಾಗಿದೆ. ಅದರ ಮೇಲೆ ಪುನಃ ಇನ್ನು ಮಾತುಗಳಿಗೆ ಅವಕಾಶ ಇಲ್ಲ. ಆ ಆತ್ಮವೇ ನೀನು ಅಂತ ಹೇಳಿದ ಮೇಲೆ ಅವನ ಬುದ್ಧಿ ಕ್ರಮೇಣ ಆ ಆತ್ಮದವರೆಗೆ ಹೋಯಿತು. ಆ ಕೊನೆಗೆ ಆ ಆತ್ಮ ಅನ್ನುವುದು ಅವನ ಅನುಭವಕ್ಕೆ ಬಂತು. ಅನುಭವದಿಂದಲೇ ಅವನ ಆ ತತ್ವವನ್ನು ತಿಳ್ಕೊಳ್ತಾ ಇದ್ದಾನೆ. ಆದ್ದರಿಂದ ಈ ರೀತಿಯಾಗಿ ಎಲ್ಲರಿಗೂ ಸಹ ಅರ್ಥವಾಗುವಂತೆ ಸರಳವಾಗಿಯೂ ಮತ್ತು ಗಂಭೀರವಾಗಿಯೂ ವಿಸ್ತಾರವಾಗಿಯೂ ಸಹ ಆ ಒಂದು ತತ್ವವನ್ನು ಉಪದೇಶ ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿರ್ತಕ್ಕಂಥವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಅವರ ವಿಷಯದಲ್ಲಿ ಪ್ರತಿಯೊಬ್ಬರೂ ಸಹ ಅತ್ಯಂತ ಕೃತಜ್ಞರಾಗಿರ್ಬೇಕು. ಯಾರ್ಯಾರು ಈ ಪ್ರಪಂಚದಲ್ಲಿ ನಮಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತಾ ಇದ್ದಾರೋ ಅಂಥವರೆಲ್ಲರಿಗೂ ಸಹ ಶಂಕರ ಭಗವತ್ಪಾದಾಚಾರ್ಯರ ಗ್ರಂಥಗಳೇ ಶರಣ. ಆ ಗ್ರಂಥಗಳಲ್ಲಿ ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಿಸಬೇಕು. ತದ್ವಾರ ನಾವು ಶ್ರೇಯವಂತರಾಗಬೇಕು. ನಾವೆಲ್ಲರೂ ಸಹ ಶಂಕರ ಭಗವತ್ಪಾದಾಚಾರ್ಯರ ಋಣಿಗಳಾಗಿದ್ದೇವೆ. ಪ್ರತಿಯೊಬ್ಬರೂ ಸಹ ಋಣಿಗಳಾಗಿದ್ದಾರೆ. ನಮಗೆ ಬೇಕಾದಂತಹ ಒಂದು ಮಾರ್ಗವನ್ನು ಅವರು ತೋರಿಸಿದ್ದಾರೆ. ಆ ಒಂದು ಮಾರ್ಗವನ್ನು ಅನುಸರಿಸಬೇಕು. ತದ್ವಾರ ನಾವು ಶ್ರೇಯವಂತರಾಗಬೇಕು. ಅವರ ವಿಷಯದಲ್ಲಿ ಅಪಾರವಾದಂತಹ ಕೃತಜ್ಞತೆಯಿಂದ ಇರಬೇಕು.
ಅವರ ಗ್ರಂಥಗಳನ್ನು ಪಠನ ಮಾಡಬೇಕು, ಗುರುಮುಖತಃ ಶ್ರವಣ ಮಾಡಬೇಕು, ಆ ಗ್ರಂಥಗಳಲ್ಲಿ ಹೇಳಿದಂತಹ ಸಾಧನಗಳನ್ನು ಅನುಷ್ಠಾನ ಮಾಡಬೇಕು. ತದ್ವಾರ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಈ ಕೃತಜ್ಞತೆ ಅನ್ನೋದು ಮನುಷ್ಯನಿಗೆ ಪ್ರಾಥಮಿಕವಾಗಿ ಇರಬೇಕಾದಂತಹ ಒಂದು ಗುಣ. ಅವಶ್ಯವಾಗಿ ಕೃತಜ್ಞತೆ ಅನ್ನೋದಿದ್ರೆ ಮಾತ್ರ ಮನುಷ್ಯನು ಮನುಷ್ಯ ಅಂತ ಅನಿಸ್ಕೊಳ್ತಾನೆ. ಈ ಕೃತಜ್ಞತೆ ಅನ್ನೋದೇ ಇಲ್ಲ ಅಂತಂದ್ರೆ ಆಗ ಮನುಷ್ಯನು ಅವನ ಮನುಷ್ಯ ಅಂತ ಅವನನ್ನು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂತಹ ಒಂದು ಕೃತಜ್ಞತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು. ಅದರಲ್ಲೂ ಶಂಕರ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ ಪ್ರತಿಯೊಬ್ಬರು ಸಹ ಕೃತಜ್ಞರಾಗಿರ್ಬೇಕು. ನಮಗೆ ಬೇಕಾದಂತಹ ನಿಜವಾಗಲೂ ನಮ್ಮ ಜೀವನದ ಸಾರ್ಥಕ್ಯಕ್ಕೆ ಬೇಕಾದಂತಹ ಮಾರ್ಗವನ್ನು ತೋರಿಸಿದವರು ಅವರು. ಲೋಕದಲ್ಲಿ ಎಲ್ಲರೂ ತುಂಬಾ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ವಿದ್ಯಾಭ್ಯಾಸ ಮಾಡುವುದು, ಸಂಪಾದನೆ ಮಾಡುವುದು, ಕೆಲಸವನ್ನು ಮಾಡುವುದು ಇತ್ಯಾದಿಗಳನ್ನೆಲ್ಲ ಮಾಡುವುದಿದೆ. ಆದರೆ ಈ ಎಲ್ಲ ಕೆಲಸಗಳಿಂದಲೂ ಸಹ ನಾವು ಏನೇನು ಸಂಪಾದನೆ ಮಾಡ್ತೀವೋ, ಏನೇನು ಪಡೆಯುತ್ತೀವೋ ಅದು ಎಲ್ಲವುದು ನಾವು ಈ ಶರೀರದಲ್ಲಿರುವ ತನಕ ಮಾತ್ರವೇ ನಮಗೆ ಉಪಯೋಗ ಆಗುತ್ತೆ. ಈ ಶರೀರವನ್ನು ಬಿಟ್ಟ ಮೇಲೆ ನಾವು ಲೌಕಿಕವಾಗಿ ಏನೇನು ಸಂಪಾದನೆ ಮಾಡಿದೀವೋ ಅದು ಯಾವುದರಿಂದಲೂ ನಮಗೆ ಉಪಯೋಗ ಆಗುವುದಿಲ್ಲ. ಅದು ಯಾವುದನ್ನು ನಮ್ಮ ಜೊತೆಗೆ ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಂತ ಹೇಳಿ ಅದಕ್ಕೆ ಪ್ರಯೋಜನವೇ ಇಲ್ಲ ಅಂತ ಅರ್ಥ ಅಲ್ಲ. ಪ್ರಯೋಜನ ಇದೆ. ಆದ್ರೆ ಏನು ಪ್ರಯೋಜನ? ಬರೀ ನಮ್ಮ ಜೀವನ ನಡೆಸುವುದಷ್ಟೇ ಪ್ರಯೋಜನ. ಜೀವನ ನಡೆಸಲಿಕ್ಕೆ ಏನೋ ಒಂದಿಷ್ಟು ಸಂಪಾದನೆ, ಏನೋ ಒಂದಿಷ್ಟು ಹಣ ಬೇಕು, ಏನೋ ಒಂದಿಷ್ಟು ವ್ಯವಸ್ಥೆಗಳು ಅದೆಲ್ಲ ಮಾಡ್ಕೊಳ್ಳಬೇಕು ಜೀವನಕ್ಕೆ. ಜೀವನ ನಡೆಸಲಿಕ್ಕೆ, ಜೀವನ ಅಂತಂದ್ರೆ ಏನೋ ಒಂದು ಮನೆಯಲ್ಲಿ ಏನೋ ಒಂದು ಕರ್ತವ್ಯಗಳು ಈ ತರದ್ದೆಲ್ಲ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಕರ್ತವ್ಯ ಅನ್ನೋದೊಂದು ಇದ್ದೇ ಇರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲ ಬಿಡು ಹಾಗಿಲ್ಲ, ಅದನ್ನೆಲ್ಲ ಮಾಡ್ತಾನೆ ಇರಬೇಕು, ಅದನ್ನು ಮಾಡಬೇಕು. ಅಂತಹ ಜವಾಬ್ದಾರಿಗಳು ಅದೆಲ್ಲ ಇವೆ ಮನುಷ್ಯನಿಗೆ, ಅದನ್ನೆಲ್ಲ ಮಾಡ್ತಾ ಇರಬೇಕು. ಆದ್ರೆ ನಾವು ಏನೇನು ಲೌಕಿಕವಾಗಿ ಸಂಪಾದನೆ ಮಾಡ್ತೀವೋ ಅದಷ್ಟು ಸಹ ನಾವು ಈ ಶರೀರದಲ್ಲಿರುವ ತನಕ ಮಾತ್ರವೇ ನಮಗೆ ಉಪಯೋಗ ಆಗುತ್ತೆ. ನಾವು ಜೀವನ ನಡೆಸಲಿಕ್ಕೆ ಮಾತ್ರವೇ ಉಪಯೋಗ ಆಗುತ್ತೆ. ಆದ್ರೆ ಜೀವನ ನಡೆಸುವುದು ಮಾತ್ರ ಸಾಕಾಗುವುದಿಲ್ಲ. ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದು ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಯಾಕಂದ್ರೆ ಜೀವನ ನಡೆಸುವುದು ಮಾತ್ರವೇ ಒಂದು ಪ್ರಯೋಜನ. ಏನೋ ಗೊತ್ತಿಲ್ಲ, ಮನುಷ್ಯನಾಗಿ ಹುಟ್ಟಿದೀವಿ, ಜೀವನ ನಡೆಸ್ಬೇಕಷ್ಟೇ, ಅದಕ್ಕೆ ಏನೇನ್ ಮಾಡ್ಬೇಕೋ ಅಷ್ಟು ಮಾತ್ರ ಮಾಡಿದ್ರೆ ಸಾಕು ಅಂತಂದ್ರೆ ಹಾಗಿದ್ರೆ ಮನುಷ್ಯನಾಗೇ ಹುಟ್ಟಬೇಕು ಅಂತೇನಿಲ್ಲ. ಜೀವನ ನಡೆಸುವುದು ಅನ್ನೋದು ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಪ್ರಾಣಿಗಳಿಗೂ ಇದ್ದೇ ಇದೆ. ಹುಟ್ಟಿದ ಪ್ರತಿಯೊಂದು ಪ್ರಾಣಿಯೂ ಜೀವನ ನಡೆಸಲಿಕ್ಕೆ ಏನೋ ಒಂದು ಕೆಲಸ ಮಾಡುತ್ತೆ. ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಭಗವಂತ ಮಾಡಿಟ್ಟಿದ್ದಾನೆ. ಈ ಊರುಗಳಲ್ಲಿ ಬದುಕುವಂತಹ ಮನುಷ್ಯರೇ ಇರ್ಬೋದು, ಕಾಡಿನಲ್ಲಿ ಬದುಕುವಂತಹ ಪ್ರಾಣಿಗಳಿರ್ಬೋದು, ನೀರಿನೊಳಗಿರುವಂತಹ ಮೀನುಗಳಿರ್ಬೋದು, ಎಲ್ಲಿ ಯಾವ ಪ್ರಾಣಿ ಎಲ್ಲೆಲ್ಲಿದೆಯೋ ಆ ಎಲ್ಲಾ ಪ್ರಾಣಿಗಳ ಜೀವನಕ್ಕಾಗಿ ಭಗವಂತ ಅಲ್ಲೇ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಪ್ರತಿಯೊಂದು ಕಡೆ ಯಾವ ಪ್ರಾಣಿ ಎಲ್ಲೆಲ್ಲಿದೆಯೋ ಅಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿ ಇಟ್ಟುಬಿಟ್ಟಿದ್ದಾನೆ ಭಗವಂತ. ಪ್ರತಿಯೊಂದು ಪ್ರಾಣಿಗೂ ಜೀವನದ ವ್ಯವಸ್ಥೆ ಅನ್ನೋದು ಏನೋ ಒಂದು ಇದ್ದೇ ಇರುತ್ತೆ, ಜೀವನ ನಡೆಸ್ತಾನೆ ಇರುತ್ತೆ. ಆದ್ರೆ ಜೀವನ ನಡೆಸುವುದು ಮಾತ್ರ ಅಲ್ಲದೆ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳುವಂತಹ ಒಂದು ಆ ಯೋಗ್ಯತೆ ಮಾತ್ರ ಮನುಷ್ಯನಿಗೆ ಮಾತ್ರವೇ ಇದೆ. ಉಳಿದ ಪ್ರಾಣಿಗಳಿಗೆಲ್ಲ ಜೀವನ ನಡೆಸುವುದು ಮಾತ್ರ ಅಷ್ಟೇ. ಅದನ್ನು ಸಾರ್ಥಕ ಪಡಿಸಿಕೊಳ್ಳುವುದು, ಅದಕ್ಕೆ ಬೇಕಾದಂತಹ ಯೋಗ್ಯತೆ, ತಿಳುವಳಿಕೆ ಇದು ಯಾವುದು ಪ್ರಾಣಿಗಳಿಗಿರುವುದಿಲ್ಲ. ಪ್ರಾಣಿಗಳಿಗಿರುವಂತಹ ತಿಳುವಳಿಕೆ ಎಷ್ಟು ಅಂತಂದ್ರೆ ತಮ್ಮ ಆಹಾರವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು, ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಪ್ರಾಣಿ ತನ್ನನ್ನು ಕೊಲ್ಲಿಕ್ಕೆ ಬಂದಾಗ ತನ್ನ ಮೇಲೆ ದಾಳಿ ಮಾಡಿದ್ರೆ ಅದರಿಂದ ಹೆಂಗೆ ತಪ್ಪಿಸಿಕೊಳ್ಳಬೇಕು, ತನ್ನನ್ನು ಹೆಂಗೆ ಕಾಪಾಡಿಕೊಳ್ಳಬೇಕು. ಇಷ್ಟೇ ಪ್ರಾಣಿಗಳಲ್ಲಿರುವಂತಹ ಒಂದು ಜ್ಞಾನ. ಅದಕ್ಕಿಂತ ಜಾಸ್ತಿ ತಿಳುವಳಿಕೆ ಪ್ರಾಣಿಗಳಲ್ಲಿ ಇರುವುದಿಲ್ಲ. ಆದ್ರೆ ಮನುಷ್ಯನಿಗೆ ಹಾಗಲ್ಲ. ಮನುಷ್ಯನಿಗೆ ಜಾಸ್ತಿ ತಿಳುವಳಿಕೆ ಇದೆ. ಯಾಕೆ ಅಂತಂದ್ರೆ ಈ ಜೀವನ ನಡೆಸಲಿಕ್ಕೆ ಮಾತ್ರವಲ್ಲ, ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ. ಅದರಿಂದ ಜೀವನ ನಡೆಸುವುದು ಅನ್ನುವುದು ಹುಟ್ಟಿದ ಪ್ರತಿಯೊಂದು ಪ್ರಾಣಿಗೂ ಇದ್ದೇ ಇದೆ, ಅದು ಸಹಜ. ಆದರೆ ಜೀವನ ಸಾರ್ಥಕ ಪಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುವುದು, ಅದಕ್ಕೆ ಬೇಕಾದಂತಹ ಒಂದು ತಿಳುವಳಿಕೆ, ಇದೆಲ್ಲವುದು ಮಾತ್ರ ಮನುಷ್ಯನಿಗೆ ಮಾತ್ರವೇ ಇದೆ.